ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ವತಿಯಿಂದ ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ತಾಲೂಕು ಕಚೇರಿ ಎದುರು ಶುಕ್ರವಾರ ಪ್ರತಿಭಟಿಸಿದರು. ಇದೇ ವೇಳೆ ಪ್ರತಿಭಟನಾಕಾರರು ತಾಲೂಕು ಕಚೇರಿ ಎದುರು ಜಮಾಯಿಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ನಂತರ ಗ್ರೇಟು ತಹಸೀಲ್ದಾರ್ ಮಂಜಾನಂದ್ ಅವರ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಇದೇ ವೇಳೆ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆಯ ಸಂಚಾಲಕಿ ಸುಧಾ ಮಾತನಾಡಿದವರು, ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೂಲಿ ಕೆಲಸ ಮಾಡಿದ ಕಾರ್ಮಿಕರಿಗೆ ಕೂಲಿ ವಿಳಂಬ, ಕಾರ್ಮಿಕರಿಗೆ 100 ದಿನ ಕೆಲಸ ಸಿಗುತ್ತಿಲ್ಲ, ತಿಂಗಳು ಕಳೆದರೂ ಕೂಲಿ ಹಣ ಕೊಡುತ್ತಿಲ್ಲ, ಇದರಿಂದ ಕುಟುಂಬ ನಡೆಸಲು ಕಷ್ಟ ಆಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಹಾಗೆ ಒಂದು ಕುಟುಂಬಕ್ಕೆ 100 ದಿನ ಬದಲು 200 ದಿನ ಕೆಲಸ ಕೊಡಬೇಕು ಎಂದು ಒತ್ತಾಯಿಸಿದ್ರು. ನರೇಗಾದಲ್ಲಿ ದಿನಕ್ಕೊಂದೊಂದು ಕಾನೂನು ಮಾಡ್ತಾ ಇದ್ದಾವೆ. ನಮಗೆ ಜನರಿಗೆ ಸಂಕಷ್ಟಕ್ಕೆ ಒಳಗಿಡ ಅಂತ ಕೆಲಸ ಸರ್ಕಾರ ಮಾಡ್ತಾ ಇದೆ. ನಮಗೆ ಒಂದು ಕುಟುಂಬಕ್ಕೆ 100 ದಿನ ಕೆಲಸ ಸಾಕಾಗಲ್ಲ, ನಮಗೆ 200 ದಿನ ಕೆಲಸ ಬೇಕು. ನಮಗೆ ಒಂದು ದಿನದ ವೇತನ ನಮಗೆ 370 ರೂಪಾಯಿ ಇದೆ. ನಮಗೆ 600 ರೂಪಾಯಿ ಕೂಲಿ ಹೆಚ್ಚುವರಿ ಆಗಬೇಕು. ನಮಗೆ ಸ್ಥಳದಲ್ಲಿ ಕೆಲಸ ಮಾಡಿದಂಥ ಸ್ಥಳದಲ್ಲಿ ನರೇಗಾದಲ್ಲಿ ಕೆಲಸ ಮಾಡಿದಂಥ ಸ್ಥಳದಲ್ಲಿ ನಮ್ಗೆ ಏನಾದ್ರು ಮೃತಪಟ್ಟರೆ ನಮಗೆ 2 ಲಕ್ಷ ರೂಪಾಯಿ ಪರಿಹಾರ ಧನ ಇದೆ. ನಮಗೆ 5 ಲಕ್ಷ ರೂಪಾಯಿ ಪರಿಹಾರ ಧನ ಆಗಬೇಕು. ಮತ್ತು ನಮಗೆ ಒಂದು ಕುಟುಂಬದಲ್ಲಿ ಬೇರೆ ಬೇರೆ ಕುಟುಂಬ ಡಿವೈಡಿಂಗ್ ಆದ್ರೆ ನಮಗೆ ಅರ್ಜಿ ಸಲ್ಲಿಸೋಕ್ಕೆ ನಮಗೆ ಇದು ರೇಷನ್ ಕಾರ್ಡು ಅರ್ಜಿ ಬಿಡುಗಡೆ ಮಾಡಬೇಕು. ರೇಷನ್ ಕಾರ್ಡ್ ಅರ್ಜಿ ಬಿಡುಗಡೆ ಮಾಡಿದ್ರೆ ನಮಗೆ ಜಾಬ್ ಕಾರ್ಡ್ ಆಗ್ತದೆ. ನಮ್ಮ ಕುಟುಂಬಕ್ಕೂ 200 ದಿನ ಕೆಲಸ ಸಿಗ್ತದೆ, ನಾವು ಕೂಡ ನಾವು ಬದುಕಬಹುದು ಅಂತ ನಾವು ಸರ್ಕಾರ ಕೇಳ್ತಾ ಇದ್ದೀವಿ. ನಮಗೆ ಇದಕ್ಕಿಂತ ಹೆಚ್ಚಿನ ಮಟ್ಟ ನಾವು ನಮ್ಮ ಹಕ್ಕು ತಾಯಿಗಳೆಲ್ಲ ನಾವು ಇಟ್ಟಿದ್ದೀವಿ ಸರ್ಕಾರಕ್ಕೆ. ಇದಕ್ಕಿಂತ ನಮ್ಗೆ ಏನಾದರೂ ಸರ್ಕಾರ ನಮಗೆ ನಮ್ಮ ಹಕ್ಕು ತಾಯಿಕರಿಗೆ ಮನವಿ ಕೊಡಲಿಲ್ಲ ಅಂದ್ರೆ, ಮನ್ನಡಿಲಿಲ್ಲ ಅಂದ್ರೆ ನಾವು ಇದಕ್ಕಿಂತ ಉಗ್ರ ಹೋರಾಟ ಮಾಡ್ತೀವಿ ಅಂತ ಕೂಡ ನಾವು ಸರ್ಕಾರಕ್ಕೆ ಮುನ್ನೆಚ್ಚರಿಕೆ ಮಾಡ್ತಾ ಇದ್ದೀವಿ ಅಂತ ತಿಳಿಸ್ತಾ ಇದ್ದೀನಿ. ಪ್ರತಿಭಟನಾ ಸ್ಥಳಕ್ಕೆ ತಹಸೀಲ್ದಾರ್ ಬರಬೇಕು ಎಂದು ಒತ್ತಾಯಿಸಿ ಕಚೇರಿ ಎದುರು ಮಹಿಳೆಯರು ಪಟ್ಟು ಹಿಡಿದು ಅಲ್ಲೇ ಕೂತು ಪ್ರತಿಭಟನೆ ನಡೆಸುವ ಮೂಲಕ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ನೀಲಮ್ಮ, ಪರಮೇಶ್ವರಪ್ಪ, ನಾಗರಾಜ್, ಮಹಾಲಕ್ಷ್ಮಿ, ನಾಗರತ್ನಮ್ಮ, ಕೃಷ್ಣ ನಾಯಕ್, ಮಹಾಲಕ್ಷ್ಮಿ, ಶಾಂತಮ್ಮ, ಲಕ್ಷ್ಮಿ, ಚಂದ್ರಮ್ಮ, ಹೊನ್ನಮ್ಮ, ಗೀತಾ, ಕೃಷ್ಣಮೂರ್ತಿ, ರಾಘವೇಂದ್ರ, ರತ್ನಮ್ಮ, ಶಾಂತಮ್ಮ, ನಂದಿನಿ ಸೇರಿದಂತೆ ಇತರೆ ಕೂಲಿ ಕಾರ್ಮಿಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು.